ಭೂಮಿ, ಇದು ನೀನಲ್ವಾ? ನಾನೇ. ನಾನು ರೋಡಲ್ಲಿ ಹೋಗುವಾಗ ಒಂದು ಪಾಪದೊಂದು ಹುಡುಗಿಗೆ ನೋಡಿದೆ. ಅವಳ ಜೊತೆ ಮಾತಾಡ್ತಿದ್ದೆ. ಹಾಯ್. ಅವಳು ಅದೆಷ್ಟು ಖುಷಿಯಿಂದ ಹಾಯ್ ಹೇಳಿದ್ಲು. ನನಗೂ ತುಂಬ ಖುಷಿ ಆಯಿತು. ಅದಾದಮೇಲೆ ನಾನು ಅವಳ ಮನೆ ಬಗ್ಗೆ ಕೇಳಿದೆ. ಆದರೆ ಅವಳು ನನ್ನ ಹತ್ರ ಮನೆಯೇ ಇಲ್ಲ ಅಂತ ಹೇಳಿದ್ಲು. ನನಗೂ ತುಂಬ ದುಃಖ ಆಯಿತು. ಆಮೇಲೆ ನಾನು ಕೇಳಿದೆ, ನೀವೆಲ್ಲಿ ಮಲ್ಕೊಳ್ತೀರಾ? ಆಗ ಅವಳು ಯೋಚನೆ ಮಾಡಿಕೊಂಡು ಇಲ್ಲೇ ಪಕ್ಕದ ಬೀದಿಯಲ್ಲಿ ಅಂತ ಹೇಳಿ ನನಗೆ ಕರ್ಕೊಂಡು ಹೋದ್ಲು. ಛೇ ಪಾಪ. ಆಮೇಲೆ ನಾನು ನಿಮ್ಮ ಮನೇಲಿ ಯಾರಿದ್ದಾರೆ ಅಂತ ಕೇಳಿದೆ. ಒಬ್ಳೆ ಅಂತ ಕೇಳಿದ ತಕ್ಷಣ ನನಗೆ ತುಂಬ ಬೇಜಾರಾಯಿತು. ಆಮೇಲೆ ತಕ್ಷಣ ನಾನು ಊಟದ ಬಗ್ಗೆ ಕೇಳಿದೆ. ಅವಳಂದ್ಲು, ನಾನು ಊಟ 1 ವರ್ಷದಿಂದ ಮಾಡಿಲ್ಲ ಅಂತ. ಅದು ಕೇಳಿ ನನಗಂತೂ ಅಳು ಬಂತು. ಆಮೇಲೆ ಅವಳು ನನ್ನ ಕಾಲಿಗೆ ಬಿದ್ಲು. ನಾನು ಬೇಡ ಬೇಡ ಅಂದೆ. ಆಮೇಲೆ ಅವಳು ನನ್ನ ಮನೆ ನೋಡಿ, ಇಷ್ಟು ದೊಡ್ಡ ಮನೆ ನಿಮ್ದು ಅಂತಂದ್ಲು. ಆಮೇಲೆ ಹೌದು. ಆಮೇಲೆ ನನ್ನ ಮನಸ್ಸು ಚಿಕ್ಕದು, ಅದಕ್ಕೆ ನಾನು ಅಂದೆ, ಈ ಮನೆ ನಿಂದೆ, ಬಾ ನೀನೇ ಇರು ಅಂತ ಅಂದೆ. ಎಕ್ಸ್ಕ್ಯೂಸ್ ಮೀ, ನಾವು ವ್ಲಾಗ್ ಮಾಡ್ತೀವಿ. ಸೊ ಹಾಯ್ ಮಾಡಿ. ಹಾಯ್. ಒಂದು ಕಾಲೇಜ್ ಗೊತ್ತಾ ಇಲ್ಲೆಲ್ಲಾದರೂ? ಕಾಲೇಜ್ ಇಲ್ಲಿ ಎಲ್ಲ ಗೊತ್ತಿಲ್ಲ. ಇಲ್ಲ, ಅದು ಒಂದು ಗೊತ್ತಲ್ಲ, ಇಲ್ಲೆಲ್ಲೋ ಪಕ್ಕದಲ್ಲಿದೆ, ತೋರಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರು ಬಂದಿಲ್ವಾ? ಇಲ್ಲ, ಯಾರು ಬಂದಿಲ್ಲ, ನಾನು ಒಬ್ಳೆ. ನೀವೊಬ್ಳೆ. ಊಟ ಮಾಡಿದ್ರಾ? ಇಲ್ಲ, ಮಾಡಿಲ್ಲ. ಇಲ್ಲಿ ಒಂದು ಹೋಟ್ಲಿದೆ, ಹೋಗಬೇಕು. ಇಲ್ಲಿ ಪಕ್ಕದಲ್ಲಿದೆ ಒಂದು ಹೋಟ್ಲು. ಇದು ಅವ್ರ ಕಾಲೇಜ್ ಅಂತೆ, ಚೆನ್ನಾಗಿದೆ. ಬನ್ನಿ, ಏನಿಲ್ಲ, ಬನ್ನಿ ನೋಡಿ. ಇದೇ ನಮ್ಮ ಕ್ಲಾಸ್. ಹೌದು, ಇದೇನಾ ನಿಮ್ಮ ಕ್ಲಾಸ್ ರೂಮು? ಇಷ್ಟು ದೊಡ್ಡದಾಗಿ ಚೆನ್ನಾಗಿದೆ.